ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ತಾಯಿ ಅಂದ್ರೆ ದೇವರು, ತಾಯಿ ಅಂದ್ರೆ ಮೊದಲ ಗುರು, ತಾಯಿ ಜಗತ್ತಿನ ಅತ್ಯುತ್ತಮ ಸ್ನೇಹಿತೆ ಅಂತೆಲ್ಲ ಆಕೆಯನ್ನ ಪೂಜಿಸುವ ಈ ಒಂದು ಜಗತ್ತಿನಲ್ಲಿ ಅಥವಾ ಈ ಒಂದು ದೇಶದಲ್ಲಿ ತಾಯಿ ತನ್ನ ಕ್ರೌರ್ಯತೆಯನ್ನ ಮೆರೆದು ಅದಕ್ಕೆ ಕಳಂಕ ಬಳಿಯುವಂತಹ ಕೆಲಸವನ್ನ ಮಾಡಿದ್ದಾಳೆ. ಗೋವಾ ಮೂಲದ ಒಬ್ಬ ಮಹಿಳೆ ಸೂಚನಾ ಸೇಠ್ ಎಂಬಂತ ಮಹಿಳೆ ತನ್ನ ಮಗನನ್ನ ಉಸಿರುಗಟ್ಟಿಸಿ ಕೊಂದಿದ್ದಲ್ಲದೆ ಆ ಮಗುವಿನ ಶವವನ್ನ ಸೂಟ್ ಕೇಸ್ನಲ್ಲಿ ತುಂಬಿ ಬೆಂಗಳೂರಿಗೆ ಸಾಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ಲು. ಈ ಪ್ರಯತ್ನದಲ್ಲಿ ಆಕೆ ವಿಫಲವಾಗಿದ್ದು ಚಿತ್ರದುರ್ಗದಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ. ಇನ್ನು ಸೂಟ್ ಕೇಸ್ನಲ್ಲಿ ಮಗು ಶವ ಇರೋದನ್ನ ಕಂಡು ಪೊಲೀಸರ ಜೊತೆಗೆ ಜನರು ಕೂಡ ದಂಗ ಹೋಗಿದ್ದಾರೆ. ತನ್ನದೇ ಮಗುವನ್ನ ಈ ರೀತಿ ಕತ್ತು ಹಿಸ್ಕೊ ಸಾಯಿಸೋದಿಕ್ಕೆ ಏನ್ ಕಾರಣ ಅಂತ ಕೇಳಿದಾಗ ಆಕೆ ಹೇಳಿದ್ದು, ತನಗೂ ತನ್ನ ಪತಿಗೂ ಡಿವೋರ್ಸ್ ಆಗಿದೆ, ಆ ಡಿವೋರ್ಸ್ನ ಮಾತುಕತೆ ನಡೀತಾ ಇದೆ. ಹೀಗಾಗಿ ತನ್ನ ಪತಿ ಆ ಮಗುವಿನ ನೆಪದಲ್ಲಿ ತನ್ನ ಬಳಿ ಬರೋದು ಆಕೆಗೆ ಇಷ್ಟ ಇರಲಿಲ್ಲಂತೆ. ಈ ಕಾರಣದಿಂದಾಗಿ ಇಂತಹ ಕೃತ್ಯವನ್ನ ಎಸಗಿರೋದಾಗಿ ಆ ಕ್ರೂರ, ಆ ದುಷ್ಟ ತಾಯಿ ಒಪ್ಕೊಂಡಿದ್ದಾಳೆ, ತನ್ನ ತಪ್ಪನ್ನು ಒಪ್ಕೊಂಡಿದ್ದಾಳೆ. ಬನ್ನಿ ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ಯಾವ ರೀತಿ ಆಕೆ ಕೊಂದದ್ದು, ಇನ್ನು ಡಾಕ್ಟರ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ. ಪತಿ ವೆಂಕಟರಮಣ ತನ್ನ 4 ವರ್ಷದ ಮಗನನ್ನ ಭೇಟಿಯಾಗಬಾರದು ಎಂಬ ಉದ್ದೇಶಕ್ಕೆ ಮಗನನ್ನೇ ಹತ್ಯೆ ಮಾಡಿ ಅವನನ್ನ ಸೂಟ್ ಕೇಸ್ನಲ್ಲಿ ಸೋಮವಾರ ಬೆಂಗಳೂರಿಗೆ ಸಾಗಿಸುತ್ತಿದ್ದಾಗ ಆರೋಪಿ ಮಹಿಳೆ ಸೂಚನಾ ಸೇಠ್ ಚಿತ್ರದುರ್ಗದಲ್ಲಿ ಸಿಕ್ಕಿಬಿದ್ದಿದ್ದಳು. ಪ್ರಕರಣ ಸಂಬಂಧ ಮಗುವಿನ ಮರಣೋತ್ತರ ಪರೀಕ್ಷೆ ಮುಕ್ತಾಯಗೊಂಡಿದ್ದು ಹತ್ಯೆಯ ಭೀಕರತೆಯನ್ನ ವೈದ್ಯಾಧಿಕಾರಿ ಹೇಳಿಕೊಂಡಿದ್ದಾರೆ. ಹಿರಿಯೂರು ತಾಲೂಕು ಆಸ್ಪತ್ರೆ ಶವಾಗಾರದಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ಕುಮಾರ್ ನಾಯಕ್, ಡಾಕ್ಟರ್ ರಂಗೇಗೌಡ ಅವರು ಮೃತ ಮಗುವಿನ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಕುಮಾರ್ ನಾಯಕ್, 36 ಗಂಟೆಗಳ ಹಿಂದೆಯೇ ಮಗುವಿನ ಹತ್ಯೆಯಾಗಿದೆ. ಕೈಯಿಂದ ಕತ್ತು ಹಿಸುಕಿ ಹತ್ಯೆ ಮಾಡಿಲ್ಲ, ತಲೆದಿಂಬು ಅಥವಾ ಬೇರೆ ವಸ್ತು ಬಳಸಿ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ. ಇನ್ನು ಉಸಿರುಗಟ್ಟಿಸಿದ ಕಾರಣಕ್ಕೆ ಮಗುವಿನ ಮೂಗು ಮತ್ತು ಎದೆಯ ಭಾಗ ಉಬ್ಬಿಕೊಂಡಿದೆ ಮತ್ತು ಮೂಗಿನಿಂದ ರಕ್ತಸ್ರಾವವಾಗಿದೆ ಎಂದರು. ಪ್ರಕರಣದ ಬಗ್ಗೆ ನಮಗೇನು ಗೊತ್ತಿಲ್ಲ ಎಂದ ಸಂಬಂಧಿಕರು. ಇನ್ನು ಮೃತ ಬಾಲಕನ ಸಂಬಂಧಿ ಪ್ರಕರಣ ಸಂಬಂಧ ಮಾತನಾಡಿದ ಕೊಲೆಗೀಡಾಗಿರುವ ಬಾಲಕನ ತಂದೆ ವೆಂಕಟರಮಣ ಸಂಬಂಧಿ ವೆಂಕಟರಮಣ ತುಂಬಾ ನೋವಿನಲ್ಲಿದ್ದಾರೆ, ಒಂಟಿಯಾಗಿರಲು ಬಿಟ್ಟು ಬಿಡಿ. ಪ್ರಕರಣದ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ, ಇನ್ನು ನಮಗೇನು ಗೊತ್ತಿಲ್ಲ ಎಂದಿದ್ದಾರೆ. ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.